ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಗೀತಾಂಜಲಿ ಯೂಟ್ಯೂಬ್ ಚಾನಲ್. ನಾನಿವತ್ತು ಅಂಬೇಡ್ಕರ್ ಅವ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತಿದ್ದೀನಿ. ನಾವು ಸಂಸದರಾಗಿ ಹೋದ ವಿಡಿಯೋದಲ್ಲಿ ಯಾವ ರೀತಿ ಕಾರ್ಯವನ್ನು ನಿರ್ವಹಿಸಿದ್ರು ಅನ್ನೋದನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೆ. ಈ ಒಂದು ವಿಡಿಯೋದಲ್ಲಿ ಮಂತ್ರಿಗಳಾಗಿ ಅವರು ಯಾವ ರೀತಿ ಕಾರ್ಯವನ್ನು ಮಾಡ್ತಾರೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ಈ ವಿಡಿಯೋ ನೀವು ಕೊನೆಯ ತನಕನೂ ನೋಡಿ, ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಂಟ್ರೆಸ್ಟಿಂಗ್ ಆದಂತಹ ಟಾಪಿಕನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತಿದ್ದೀನಿ. ನೀವು ಸಪೋರ್ಟ್ ಮಾಡಿದ್ರೆ ನಾನು ವಿಡಿಯೋ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ನಂಗೆ ಅನಿಸುತ್ತೆ. ಹಾಗಾಗಿ ಬನ್ನಿ, ಹಾಗಾದರೆ ಇವತ್ತು ನಾನು ಡಾಕ್ಟರ್ BR ಅಂಬೇಡ್ಕರ್ ಅವರು ಮಂತ್ರಿಗಳಾಗಿದ್ದಂತಹ ಸಂದರ್ಭದಲ್ಲಿ ಏನೇನು ಕೆಲಸವನ್ನು ಮಾಡಿದ್ರು ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಓಕೆ, ಬನ್ನಿ. ಹಾಗಾದರೆ 1946ರಲ್ಲಿ ನಡುಗಾಲ ಸರ್ಕಾರವು ರೂಪುಗೊಂಡಾಗ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಡಾಕ್ಟರ್ ಅಂಬೇಡ್ಕರ್ ಅವರನ್ನು ತಮ್ಮ ಮಂತ್ರಿಮಂಡಲದಲ್ಲಿ ಕಾನೂನು ಮಂತ್ರಿಯಾಗಿ ಆಯ್ಕೆ ಮಾಡಿಕೊಳ್ತಾರೆ. ಇದು ಅಂಬೇಡ್ಕರ್ ಅವರಿಗೆ ಒದಗಿ ಬಂದ ಅಪೂರ್ವ ಅವಕಾಶ ಅಂತ ಹೇಳ್ಬೋದು. ಏಕೆಂದರೆ ಹಿಂದೂ ಸಮಾಜದಲ್ಲಿ ಪ್ರಚಲಿತವಾಗಿದ್ದ ಹಲವಾರು ಅಸಂಗತಿಗಳನ್ನು, ವಿಷಮತೆಗಳನ್ನು ಅಧ್ಯಯನ ಮಾಡಿ ಅರಿತವರಾಗಿದ್ದ ಡಾಕ್ಟರ್ ಅಂಬೇಡ್ಕರ್ ಹಿಂದೂ ಮಹಿಳೆಯರ ಮತ್ತು ಅಸ್ಪೃಶ್ಯರ ಸ್ಥಿತಿಗತಿಗಳನ್ನು ಉತ್ತಮಗೊಳಿಸುವ ಸಲುವಾಗಿ ಹಲವಾರು ಸುಧಾರಣೆಗಳನ್ನು ತರಬಯಸಿದ್ದರು. ಹೀಗಾಗಿ ಇದು ಒಂದು ಅವಕಾಶ ಸಿಕ್ಕಿತು ಅಂತ ಅಂಬೇಡ್ಕರ್ ಅವರಿಗೆ ಅನಿಸುತ್ತೆ. ಈ ಉದ್ದೇಶದಿಂದಲೇ ಅವರು ಅಪಾರ ಪರಿಶ್ರಮ ವಹಿಸಿ ಹಿಂದೂ ಕೋಡ್ ಬಿಲ್ನ ಮಸೂದೆಯನ್ನು ರೂಪಿಸ್ತಾರೆ. ಅದನ್ನು 1951ರ ಫೆಬ್ರವರಿ 4ನೆಯ ತಾರೀಕು ಸಂಸತ್ತಿನಲ್ಲಿ ಮಂಡಿಸ್ತಾರೆ. ಹಿಂದೂ ಕಾನೂನಿನ ಕೆಲವು ಶಾಖೆಗಳಲ್ಲಿ ಕೆಲವು ಸುಧಾರಣೆಗಳನ್ನು ಕ್ರೋಢೀಕರಿಸಲಾಗುವುದು ಎಂದು ಮಸೂದೆಯ ಉದ್ದೇಶವನ್ನು ವಿವರಿಸ್ತಾರೆ. ಹಿಂದೂ ಕೋಡ್ನ ಮಹತ್ವವನ್ನು ಒತ್ತಿ ಹೇಳುತ್ತಾ ಅವರು ಇಂಥ ನುಡಿತಾರೆ. ಏನಂತಂದರೆ, ದೇಶದ ಐಕ್ಯತೆಯ ಹಿತದೃಷ್ಟಿಯಿಂದ ಪ್ರಯೋಜನಕಾರಿ ಎಂದು ಹಿಂದೂಗಳ ಸಾಮಾಜಿಕ ಮತ್ತು ಮತೀಯ ಜೀವಿತವು ಒಂದೇ ಕಾನೂನು ಸಂಹಿತೆಗೆ ಒಳಪಡತಕ್ಕದ್ದೆಂದು ತಮ್ಮ ನಿಲುವನ್ನು ಸ್ಪಷ್ಟಗೊಳಿಸ್ತಾರೆ. ಹೀಗೆ ಸ್ವತಂತ್ರ ಭಾರತದ ಕಾನೂನು ಮಂತ್ರಿಗಳಾಗಿ ಸಂಪ್ರದಾಯ, ಶರಣವಾದ ಮತ್ತು ಸುಧಾರಣಾ ವಿರೋಧಿಯಾದ ಮತ್ತು ಅನ್ಯಾಯಪೂರ್ಣವಾದ ಹಿಂದೂ ಶಾಸನವನ್ನು ಪುರೋಗಾಮಿ ಶಾಸನ ಆಗಿ ಮಾರ್ಪಡಿಸುವಲ್ಲಿ ಅವರು ಪ್ರಪ್ರಥಮ ಪ್ರಯತ್ನವನ್ನು ಮಾಡ್ತಾರೆ. ಈ ಅರ್ಥದಲ್ಲೇ ಡಾಕ್ಟರ್ ಅಂಬೇಡ್ಕರ್ ಅವರನ್ನು ಆಧುನಿಕ ಮನು ಎಂದು ಕರೆಯುತ್ತಿದ್ದರು. ಡಾಕ್ಟರ್ ಅಂಬೇಡ್ಕರ್ ಅವರ ಪ್ರಯತ್ನವು ವಿಚಾರಪೂರ್ಣವಾಗಿದ್ದರೂ ಪ್ರಶಂಸಾರ್ಹವಾಗಿದ್ದರೂ ಅದಕ್ಕೆ ಯಶಸ್ಸು ಕೂಡ ದೊರೆಯಲಿಲ್ಲ. ಏಕೆಂದರೆ ಮಂತ್ರಿಮಂಡಲ ಸಹೋದ್ಯೋಗಿಗಳು ಸಹ ಅವರ ಪ್ರಸ್ತಾವಗಳನ್ನು ವಿರೋಧಿಸ್ತಿದ್ರು. ಅಖೈರಾಗಿ ಯಾವ ಮಸೂದೆಯು ಕಾಯ್ದೆಯ ರೂಪ ತಳೆಯಲಿಲ್ಲ. ಹೀಗಾಗಿ ಡಾಕ್ಟರ್ ಅಂಬೇಡ್ಕರ್ ಅವರು 1951ರ ಮೇ 9ನೇ ತಾರೀಕಿನಂದು ತಾತ್ಕಾಲಿಕ ಸಂಸತ್ತಿನಲ್ಲಿ ಪ್ರಜಾಪ್ರಾತಿನಿಧ್ಯ ಮಸೂದೆ 1950 ಇದನ್ನು ಮಂಡಿಸಿದ್ದು, ಶಾಸನ ರಚನಾ ಕ್ಷೇತ್ರದಲ್ಲಿ ಕಾನೂನು ಮಂತ್ರಿಗಳಾಗಿ ಅವರು ಸಾಧಿಸಿದ ಇನ್ನೊಂದು ಚಾರಿತ್ರಿಕ ದಾಖಲೆ ಅಂದರೆ, ಆ ರಾಜ್ಯಗಳ ವಿಧಾನಸಭೆಗಳಿಗೆ ಮಸೂದೆಯಲ್ಲಿ ಸಂಸತ್ತಿನ ಮುಕ್ತ ಚುನಾವಣೆಗಳನ್ನು ನಡೆಸಲು ಅವಕಾಶ ಕಲ್ಪಿಸುವುದು. ಅಷ್ಟೇ ಅಲ್ಲದೆ ಅಭ್ಯರ್ಥಿಗಳ ಅರ್ಹತೆಗಳನ್ನು ಮತ್ತು ಅನರ್ಹತೆಗಳನ್ನು ನಿಗದಿಪಡಿಸುತ್ತಾ ಚುನಾವಣೆಗಳ ಸಮಯದಲ್ಲಿ ಸಂಭವಿಸುವ ಭ್ರಷ್ಟ ಮತ್ತು ಕಾನೂನು ಬಾಹಿರ ರೂಢಿಗಳನ್ನು ಪ್ರತಿಬಂಧಿಸುವುದಕ್ಕೂ ವ್ಯವಸ್ಥೆ ಮಾಡಲಾಗಿತ್ತು. 1951ರ ಸೆಪ್ಟೆಂಬರ್ 25ನೇ ತಾರೀಕು ಡಾಕ್ಟರ್ ಅಂಬೇಡ್ಕರ್ ಅವರು ಸರ್ಕಾರಕ್ಕೆ ತಮ್ಮ ರಾಜೀನಾಮೆಯನ್ನು ಸಲ್ಲಿಸ್ತಾರೆ. ಯಾವಾಗ? 1951 ಸೆಪ್ಟೆಂಬರ್ 25ನೇ ತಾರೀಕು. ಆಗ ಪ್ರಧಾನಿ ಜವಾಹರ್ಲಾಲ್ ನೆಹರು ಮತ್ತು ಕೆಲವರು ಸಹೋದ್ಯೋಗಿಗಳ ಜೊತೆ ಭಿನ್ನಾಭಿಪ್ರಾಯಗಳಿದ್ದುದರಿಂದ ಅವರು ಆ ನಿರ್ಧಾರ ಕೈಗೊಳ್ಳಬೇಕಾಯಿತು. ಆದರೆ ಎಷ್ಟೇ ಭಿನ್ನಾಭಿಪ್ರಾಯಗಳಿಂದಾಗಲೂ ಕಾನೂನು ಮಂತ್ರಿಗಳಾಗಿ ಡಾಕ್ಟರ್ ಅಂಬೇಡ್ಕರ್ ಅವರು ತಮ್ಮ ಸಹೋದ್ಯೋಗಿಗಳಿಗೆ
ಸ್ಫೂರ್ತಿಯ ಕೇಂದ್ರವಾಗಿದ್ದರು. ಶಕ್ತಿಯ ದ್ಯೋತಕವಾಗಿದ್ದರು. ಮಂತ್ರಿಗಳಾಗಿ ತತ್ವಗಳಿಗಾಗಿ ಮತ್ತು ಆದರ್ಶಕ್ಕಾಗಿ ಸಂಘರ್ಷ ನಡೆಸಿದರು. ಬಹುಮಟ್ಟಿಗೆ ನಾವು ಹೇಳೋದಾದರೆ ಈ ರೀತಿ ಅವರೇನು ಮಾಡ್ತಾರೆ, ಮಂತ್ರಿಗಳಾಗಿ ಕಾರ್ಯವನ್ನು ನಿರ್ವಹಿಸುವಂಥದ್ದನ್ನು ನಾವು ಕಾಣ್ಬೋದು. ಹಾಗಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂಸದರಾಗಿ ಕೂಡ ಇರ್ತಾರೆ, ಹಾಗೆ ಮಂತ್ರಿಗಳಾಗಿ ಕಾರ್ಯನಿರ್ವಹಿಸಿರುವಂಥದ್ದನ್ನು ಕೂಡ ನಾವು ಕಾಣ್ಬೋದು. ಹಾಗಾಗಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು.